ಇಲ್ಲಿ ಏನಂತಾರೆ ನಾನು ನಂದು ಅನ್ನೋ ಯಾವನು ಉಳಿಯಲ್ಲ. ತಂದಾಕೋ ನನ್ನ ಮಕ್ಕಳು ಸುಮಾರು ಜನ ಇರ್ತಾರೆ. ಆ ಕಾರಣಕ್ಕ ಕೆಲವು ಮಾತುಗಳನ್ನ ಡೈರೆಕ್ಟ್ ಆಗಿ ಕೇಳಿದ್ರೆ ತುಂಬಾ ಉತ್ತಮವಾಗಿರ್ತೈತೆ. ನವಿಲು ನಾಟ್ಯ ಮಾಡ್ಬೇಕಾದ್ರೆ ಕೆಂಬೂತ ಪುಕ್ಕ ಕೆರ್ಕೊಂತಂತೆ. ಏನಿದ್ರ ಅರ್ಥ? ಬಸವಣ್ಣ ದೇವ್ರ ಸೇವೆ ಅಂತ ಮಾಡಿದ್ರೆ ಕೊಂಬನ್ ಕಳ್ಸಕ್ಕೆ ಮೆರೆಸ್ತಾನೆ ಬಸವಣ್ಣ. ಇಲ್ಲ ಅಂದ್ರೆ ಕಾಲನ್ನ ಅಲ್ಲಿರೋ ಲಾಳ ಹಾಕಿ ತುಳಿದು ಬಿಡ್ತಾನೆ. ಅಡ್ಡ ಹಾಕ್ಬೇಕು ಇನ್ನೊಂದು ಮಾಡ್ಬೇಕಂದ್ರೆ ಏನೂ ನಡೆಯಲ್ಲ. ಅರ್ಥ ಆಯ್ತಾ? ಹಳ್ಳಿಕಾರ ಅಂತ ಬಂತು ಅಂದ್ರೆ ವರ್ಷ ವರ್ಷ ಕಡಿಮೆ ಜೋಡಿ ಎತ್ಕೊಂಡು ಬರ್ತಾ ಇತ್ತು. 2 ಜೋಡಿ 3 ಜೋಡಿ ಈ ಸರಿ ಜಾಸ್ತಿ ಇದೆ ಹಳ್ಳಿಕಾರ. ಏನ್ ಮಾಡಕ್ಕಾಗಲ್ಲ. ನವಿಲು ನಾಟ್ಯ ಮಾಡ್ಬೇಕಾದ್ರೆ ಕೆಂಬೂತ ಪುಕ್ಕ ಕೆರ್ಕೊಂತಂತೆ. ಏನಿದ್ರ ಅರ್ಥ? ಆಗ್ತಾ ಆಗ್ತಾ ಜಾಸ್ತಿ ಆಗ್ತದೆ ಅಂತ ಅನ್ಬಿಟ್ಟು. ಜಾಸ್ತಿ ಆದ್ರೆ ಒಳ್ಳೇದೇ. ಇದರಲ್ಲಿ ಬೇರೆ ತರ ನಾನು ನಂದು ಅನ್ನೋದು ಇದ್ರೆ ನನ್ನ ಮಗನ ಉದ್ಧಾರಕ್ಕಾಗಲ್ಲ. ಬಸವಣ್ಣ ದೇವ್ರ ಸೇವೆ ಅಂತ ಮಾಡಿದ್ರೆ ಕೊಂಬನ್ ಕಳ್ಸಕ್ಕೆ ಮೆರೆಸ್ತಾನೆ ಬಸವಣ್ಣ. ಇಲ್ಲ ಅಂದ್ರೆ ಕಾಲನ್ನ ಅಲ್ಲಿರೋ ಲಾಳ ಹಾಕಿ ತುಳಿದು ಬಿಡ್ತಾನೆ. ಇದು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಎಲ್ಲೂನು ಹಳ್ಳಿಕಾರ ಅಂತ ಎತ್ತದವಾಗ ಕರ್ನಾಟಕ ನಾನೇ ನಂಬರ್ 1, ನಾನು ಬಿಟ್ರೆ ಇನ್ಯಾರು ಇಲ್ಲ, ನಾನೇ ಓರಿ ಸಾಕಿರೋದಂತ ನಾನು ಎಲ್ಲೂ ಹೇಳಿಲ್ಲ. ಬಸವಣ್ಣ ದೇವ್ರು ಸಾಕ್ತಕ್ಕಂಥವ್ನು ಯಾರೇ ಇರ್ಬೋದು, ರೈತನಕ ಪ್ರೋತ್ಸಾಹ ಮಾಡ್ರಿ ಅಂತ ನಾನು ಹೇಳ್ಕೊಂಬಂದಿದ್ದು. ರೇಸ್ ಮಾಡಿದ ಉದ್ದೇಶ ಏನು? ಇವು ರೈತರು ಹುಟ್ಲಿ, ಎಲ್ಲರೂ ಬೆಳೀಲಿ ಅಂತ. ಮಾರ್ಚಲ್ಲಿ 7 ದಿನ ರೇಸ್ ಇರುತ್ತೆ. ಅಡ್ಡ ಹಾಕ್ಬೇಕು ಇನ್ನೊಂದು ಮಾಡ್ಬೇಕಂದ್ರೆ ಏನೂ ನಡೆಯಲ್ಲ. ಅರ್ಥ ಆಯ್ತಾ? ಫಸ್ಟ್ ವರ್ಷನೇನೆ ಆ ಭಗವಂತನ ಆಶೀರ್ವಾದ ಇದ್ದು ಸಾಧನೆ ಮಾಡಿದ್ದೀನಿ. 2ನೇ ವರ್ಷ ಇನ್ನೂ ಚೆನ್ನಾಗಾಗುತ್ತೆ. ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಲಿ. ಇಲ್ಲಿ ಏನಂತಾರೆ ನಾನು ನಂದು ಅನ್ನೋನು ಯಾವನು ಉಳಿಯಲ್ಲ. ಉಳ್ದವ್ರ ನಾನು ಅಂದವರೆಲ್ಲ ಏನಾದರು ಖಾಲಿ ಮಣ್ಣಾದರು ಅಷ್ಟೇ. ಜೈ ಹಳ್ಳಿಕಾರ್. ನಾಳೆ ಆಮೇಲೆ ಇನ್ನೊಂದು ನಿಮಗೆ ಬೀಜದವ್ರೆ ಆ್ಯಕ್ಚುಲಿ ಏಕಲವ್ಯ ಬರ್ಬೋದು. ಇಲ್ಲ ಬಂದಿದ್ಯಾ? ಬಂದಿಲ್ಲ. ಓಕೆ, ಏಕಲವ್ಯ ಬರ್ಬೋದು. ಅದು ಬಿಟ್ಟರೆ CR7 ನಮ್ಮನೆದೇ ಓರಿ, ಅದ್ರ ಕರ ಮತ್ತು ಹಸು ನಾಳೆ ಬರುತ್ತೆ. ಇಲ್ಲಿ ಏನಂತಂದ್ರೆ ಪ್ರದರ್ಶನದಲ್ಲಿ ನಾವು 3-4 ವರ್ಷದಿಂದ ಇಲ್ಲಿ ಬಂದವಾಗಿಂದನೂ ನಾವು ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದನ್ನ ಮಾಡಿ ತೋರಿಸ್ಬೇಕು. CR7 ಇಲ್ಲಿಗೆ ಬಂದವಾಗ, ಏಕಲವ್ಯ ಅನ್ನೋದು ಬಂದವಾಗ ಅದ್ರ ಕರುಗಳು ಎಲ್ಲಿ ಅಂತ ಕೇಳ್ದವಾಗ ಕೆಲವೊಂದು ಕರುಗಳನ್ನ ನಾವು ತೋರಿಸಿದ್ದೀರಿ. ನಾಳೆ CR7 ಕರುನ ನಾವು ತೋರಿಸ್ತೀವಿ. ಅಲ್ಲೊಂದು ಕರು ಐತೆ, ಸುಮಾರು ಐತಣ್ಣ. ಅದು ಹೆಂಗೆ ಅಂತಂದ್ರೆ ನೋಡ್ರಿ, ಹಳ್ಳಿಕಾರು ಸಮಯನಿಂದ ಹುಡ್ತಕ್ಕಂಥದ್ದಲ್ಲ. ಕೃತಕ ಗರ್ಭಧಾರಣೆ ಹಳ್ಳಿಕಾರ್ಗೆ ಸೀಮಿತ ಅಲ್ಲ, ಅದು ಯೂಸ್ ಆಗಲ್ಲ. ಈ ಏನಂತೀರಿ ಒರಿಜಿನಲ್ ಬ್ರೀಡಿಂಗ್ ಅಂತಂದರೆ ಸ್ಪರ್ಶದಿಂದ ಹುಟ್ಟಬೇಕು. ಆ ಕಾರಣಕ್ಕೆ ಆಮೇಲೆ ಇವತ್ತು ನೀವು ನೋಡ್ಬೋದು ಮೈಸೂರಿಂದ ಬಂದವ್ರೆ ನಮ್ಮ ಪ್ರತು ಅಣ್ಣವ್ರು. ಅಲ್ಲಿ ನೋಡಿಸ್ಬಿಡ್ರಿ. ಎಲ್ಲಿ ಮಾಡಿದ್ರಾ? ಓಕೆ, ಮೈಸೂರಿಂದ ಬಂದವ್ರೆ, ಇಲ್ಲಿ ಆನೇಕಲ್ಲಿಂದ ಬಂದವ್ರೆ. ಒಗ್ಗಟ್ಟಲ್ಲಿ ಬಲ ಐತೆ, ಒಬ್ಬಟ್ಟಲ್ಲಿ ರುಚಿ ಐತೆ. 2 ವ್ಯತ್ಯಾಸ ಆದ್ರೂ 2ಕ್ಕೂ ಗೌರವ ಇರಲ್ಲ. ಆ ಕಾರಣಕ್ಕೆ ತಂದಾಕೋ ನನ್ನ ಮಕ್ಕಳು ಸುಮಾರು ಜನ ಇರ್ತಾರೆ. ಆ ಕಾರಣಕ್ಕೆ ಕೆಲವು ಮಾತುಗಳನ್ನ ಡೈರೆಕ್ಟಾಗಿ ಕೇಳಿದ್ರೆ ತುಂಬ ಉತ್ತಮವಾಗಿರ್ತೈತೆ ಅಲ್ವಾ? ಹೇಳಿಕೆ ಮಾತು ಕೇಳೋದು ಯಾರು ಅಂತಂದರೆ, ಯಾರು ಕೇಳೋದು? ಅವರೇ. ಓಕೆ. ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ದೇವೆಯ ಪೂಜೆಯು ಕರ್ಮವೇ ಹಬ್ಬರ ಸಾಧನವು. ಕಷ್ಟದೊಳನ್ನವ ದುಡಿವನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ. ನೋಡ್ರೆ, ನೀವಿಲ್ಲಿ ಕೃಷಿ ಮೇಳಕ್ಕೆ ಬಂದಿದ್ದೀರಿ, ನಾವು ಕೃಷಿ ಮೇಳಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ನಿಮ್ಮ ಓರಿಗಳನ್ನ, ನಮ್ಮ ಹಳ್ಳಿಕಾರನ್ನ ಕಟ್ಟಿದ್ದೀರಿ. ಹಳ್ಳಿಕಾರು ಅಂದ್ರೇ ಒಂದು ಹೆಮ್ಮೆ ನಮಗೆ. ಯಾಕಪ್ಪ ಅಂತ ಅಂದರೆ, ಹಿಂದೆ ಪ್ರತಿಯೊಂದು ಮನೇಲೂ ಒಂದೊಂದು ಜೋಡಿ, 2 ಜೋಡಿ, 3 ಜೋಡಿ ತನಕ ಹಳ್ಳಿಕಾರಿದ್ದು. ಇವಾಗ ಊರಲ್ಲಿ 1 ಜೋಡಿ 2 ಜೋಡಿ ಹಳ್ಳಿಕಾರಿಲ್ಲ, ಎಲ್ಲನೂ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇವಾಗ ಯಾರೂ ಹುಲ್ ತಗೊಬಂದು ಹಾಕಿ ಅದನ್ನು ಕಸ ಬಾಚಿ ಇದು ಮಾಡೋಕ್ಕೆ ರೆಡಿ ಇಲ್ಲ. ಎಲ್ಲ ಹೊರಗಡೆ ಸಿಟಿ ಎಲ್ಲ ಮಾಡ್ರನ್ನು ಅದು ಇದು ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ? ನಿಮ್ಮ ಹೆಸರು ಹೇಳಿ, ನಿಮ್ಮ ಊರು ಹೇಳಿ. ನಮ್ದು ತುರುವೇಕೆರೆ ತಾಲೂಕು. ನಮ್ಮ ಹೆಸರು ವೆಂಕಟೇಶ್ ಅಂತ. ಈ ಎತ್ತು ಬಂದು ಮಸಾಲೆ ಜಯರಾಮಣ್ಣವ್ರದ್ದು. ಮಸಾಲೆ ಜಯರಾಮಣ್ಣವ್ರದ್ದು ನೋಡಿ, ಅಲ್ಲಿ ಫೋಟೋ ಇದೆ ನೋಡಿ ಅವ್ರದ್ದು. ಇದು ಏಕಲವ್ಯ, ಇವು 2 ಎತ್ತು. ಹಂಗಾಗಿ ಅಂದ್ರೆ ನಮ್ಮ ಫಾರಮಲ್ಲಿ ಎಲ್ಲ ಉಳಿಸ್ಬೇಕು ಅಂತಾನೆ ನೀವು ಹೇಳಿದ್ರಲ್ಲ ತಳಿ ಹೋಗ್ತೈತೆ ಅಂತ ನೋಡಿ. ಅದು 1000 ಹಸಿಗೆ ಫ್ರೀ ಬಿಟ್ಟಿದ್ರೆ ಕ್ರಾಸಿಂಗು. ನಮ್ಮ ಸಾಹೇಬ್ರು ಬಂದವ್ರಿಗೆಲ್ಲ ಊಟ ತಿಂಡಿ ಕೊಟ್ಟು ಫ್ರೀ ಬಿಡಿಸಿದ್ವಿ. 1000 ಹಸಿಗೆ ಫ್ರೀ. ಬರೀ 500 ರೂಪಾಯಿ ಅಂದ್ರೆ ದುಡ್ಡು ಎಷ್ಟಾಗೋದು? ಆ ತರ ತಳಿ ಬೆಳಿಲಿ ಅಂತ ಎಲ್ಲ ನೋಡಿ ಇವ್ರ ತರನೇ ಮಾಡಿದ್ರೆ ನೀವು ಹೇಳಿದ್ರಲ್ಲ ದನ ಸಂಖ್ಯೆ ಕಮ್ಮಿ ಆಗಲ್ಲ, ದನ ಬೆಳೆಯುತ್ತೆ.
ಮನೆ ಒಂದು ನಾಟಿ ಹಸು ಕಟ್ಕೊಂಡ್ರೆ ಇವತ್ತು ಬೆಳೀತದೆ ಸರ್. ಬೆಳೀತದೆ ಎಲ್ಲ ಮಾಡರ್ನ್ ಹೋಗಿದ್ದಾರೆ, ಸೀಮೆಸಿಗೆ ಹೋಗಿದ್ರಿಂದ ಆಗುತ್ತೆ. ಮತ್ತೆ ಇದು ಸಾಕೋದು ಕಷ್ಟ ಐತೆ, ಕಷ್ಟ ಇಲ್ಲ ಅಂತ ಹೇಳ್ದಲ್ಲ. ಆದ್ರೂ ಇವತ್ತು ಈ ನಮ್ಮ ದೇಶಿ ತಳಿ ಉಳಿಗಬೇಕು. ಇದು ರಾಜಮಂತ ಅಂತ ಬಂದಿರೋದು, ವಿದ್ಯುತ್ ಬಳಸಿದಂತ ಓರಿ ಇದು. ಈಗ ಕೆಲಸ ಮಾಡಕೊಂಡ್ರು ಇವತ್ತು ಸೋಕಿನ ಮಾಡ್ತೈತೆ. ಈಗ ಈ ಎತ್ತು ಕೆಲಸನೂ ಮಾಡುತ್ತೆ, ಸೋಕಿನ ಮಾಡುತ್ತೆ ಸರ್. ಹಾಲಲ್ಲಿ ಫ್ರೇಜ್ ಹೊಡೆದಿದ್ದು, ಇದು ಹಾಲಲ್ಲಿ ಫ್ರೇಜ್ ಹೊಡೆದಿದೆ. ನಮ್ ಸಾಹೇಬ್ರು ಈಗ ಕಳಿಸಿದ್ದಕ್ಕೆ ಇವೆರಡು ಎತ್ತು 10 ಗ್ರಾಮ್ ಚಿನ್ನ ಹೊಡೆದಿದೆ. 10 ಗ್ರಾಮ್ ಚಿನ್ನ ಬೇಬಿ ಜಾತ್ರೆ ಹೊಡೆದಿದೆ, ಅದು ಹೊಡೆದಿದೆ. ಹಂಗಾಗಿ ಓರಿ ಬೀಜದ ಓರಿ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ 26 ಲಕ್ಷದ ಓರಿ ಅದು. ಇಡೀ ರಾಜ್ಯದಲ್ಲಿ 26, ಅದಕ್ಕಿಂತ 50 ಲಕ್ಷ ಅಂತ ಹೇಳ್ತಾರೆ. ನಾವ್ ಒಟ್ಟಿನ ನಮ್ದು ರಾಜ್ಯದಲ್ಲಿ ಹೈಯೆಸ್ಟ್ ಆಯ್ತು ಅಂತ ನಾವ್ ಹೇಳ್ತಾ ಇದೀವಿ. ಈಗ ಎಲ್ಲೆಲ್ಲಿ ಹೋಗಿದ್ರಿ ಅಲ್ಲಿಗೆಲ್ಲ ಹೈಯೆಸ್ಟ್ ಬಂದಿರೋದು ಇಡೀ ನಮ್ಮ ಕರ್ನಾಟಕಕ್ಕೆ ಐಟಲ್ಲಿ ಇರೋದು ಇದೆ ಸರ್. ಬೆಲೆ ಇರ್ಬೋದು, ಬೇರೆ ಇರ್ಬೋದು ಅದಕ್ಕೆ ಸರ್. ಏಕಲವ್ಯ ಅಂತ ನೋಡಿ ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಮತ್ತೆ ನಮ್ಮ ಫಾರಂ ಅಲ್ಲಿ ನಮ್ ಸಾಹೇಬ್ರ ಹತ್ರ ಹತ್ತು ನಾಟಿ ಹಸು ಇದೆ, ಕಿಲಾರಿ ಇದೆ, ಪುಂಗ್ನೂರ್ ಇದೆ, ಎಲ್ಲಾನು ಸಾಕ್ತಾರೆ. ಈಗ ಅವ್ರಿಗೆ ಏನು ಬೇಕಾಗಿಲ್ಲ, ಆಕ್ಚುಲಿ MLA XLML ಈಗ ಬೇಕಾಗಿಲ್ಲ, ತಳಿ ಉಳ್ಸಕ್ಕೋಸ್ಕರನೇ ಅದನ್ನ ತಂದಿರೋದು. ಸೌರಸಿಗೆ ಫ್ರೀ ಬಿಟ್ಟಿದೀವಿ. ಸುಮಾರು ಒಂದು 400 ಕರೆ ಹುಟ್ಟಿದೆ ಈಗ ಆಲ್ರೆಡಿ. ಹೆಣ್ಗರು ಹುಟ್ಟಿದೆ, 400 300-400 ಕರೆ ಹುಟ್ಟಿದೆ. ಅದು ಬೈಲು ಬತ್ತಲ್ಲ ಅಷ್ಟೇ. ನೋಡಿ ಎರಡೆತ್ತು 10.5 ಲಕ್ಷ ಇದು 10.5 ಲಕ್ಷ ಕೊಟ್ಟು ತಂದಿರೋದು. 10.5 ಲಕ್ಷ ಕೊಟ್ಟು ತಂದಿರೋದು. ಹಾಗಾಗಿ ಎಲ್ಲಾರು ಈ ತರ ಇವ್ರ ತರ ಖುಷಿಯಿಂದ ದನ ಕಟ್ಟಿದ್ರೆ ಸಾಕಂತ ಕ್ರೇಜ್ ಎಲ್ಲ ಹುಡುಗರು ಬರುತ್ತೆ. ಆಲ್ರೆಡಿ ಬರ್ತಾ ಇದೆ, ಈಗ ಇನ್ನು ಬರ್ಬೇಕು. ಇನ್ನು ಬಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಹುಮ್ಮಸ್ ಇರುತ್ತೆ, ಅಂದ್ರೆ ಖರ್ಚಿರುತ್ತೆ. ಈಗ ಎಲ್ಲಾರು ದಪ್ಪ ದೊಡ್ಡಾಗಲ್ಲ, ಒಂದ್ ನಾಟಿ ಹಸು ಸಾಕೋರು ಒಂದ್ ಕರು ಹುಟ್ಟುತ್ತೆ, ಅದ್ರಲ್ಲೇ ಬೆಳೆಸ್ಕೋಬಹುದು. ಬೆಳೆಸಂತೇನಿಲ್ಲ ಸರ್. ಆ ತರಾಗಿ ದಯಮಾಡಿ ನಾಟಿ ದನ ಉಳಿಸಿ ಬೆಳೆಸಿ ಸರ್. ನಮ್ಮ ಹಳ್ಳಿ ಕಾರ್ ಅಂತೂ ಬೆಳೆಸ್ಬೇಕು. ಇವತ್ತು ಹಳ್ಳಿ ಕಾರಲ್ಲಿ ನೋಡಿ ಕೆಲ್ಸನೂ ಮಾಡುತ್ತೆ, ಇದು ಕೆಲ್ಸನೂ ಮಾಡುತ್ತೆ, ಸೋಕಿನೂ ಮಾಡುತ್ತೆ. ಈಗ ಬೆಂಚ್ ಕಾರ್ ತಂದ್ರೆ ಯಾರು ನೋಡಲ್ಲ, ಇವೆರಡೆತ್ತು ಇಡೀ ಜನನೇ ನೋಡುತ್ತೆ ಅಲ್ವಾ? ಆ ತರಾಗಿ ಇಡೀ ಜನಸಂಖ್ಯೆ ನೋಡಿದಾಗ ಅದು ಹಿಂದೆ ಬರುತ್ತೆ. ಈ ಎತ್ತು ಬಿಟ್ರೆ ಹಳ್ಳಿ ಕಾರದ ಈ ತರ ಖುಷಿಯಿಂದ ಬರೋದು, ಹಳ್ಳಿ ಕಾರ್ ಬಿಟ್ರೆ ಇನ್ಯಾವ್ದು ಬರಲ್ಲ. ಹಳ್ಳಿ ಕಾರಿಂದ ಮಾತ್ರ ಇಷ್ಟು ಹಳ್ಳಿ ಕಾರಿಂದ ಮಾತ್ರ ಸಾಧ್ಯ. ನೋಡಿ ಈ ತರ ಬರುತ್ತೆ, ಹಳ್ಳಿ ಕಾರಿಂದ ಮಾತ್ರ ಸಾಧ್ಯ. ಹಾಗಾಗಿ ಇದ್ರಂತ ಆಸೆ ಹುಟ್ಟಿಸ್ಬೇಕು ಅಂದ್ರೆ ಎಲ್ಲಾರು ಆಸೆ ಪಡ್ಬೇಕು. ಇನ್ನು ಇಲ್ಲೆಲ್ಲ ಕಳ್ಸೋದಕ್ಕೆ ನಮ್ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾ ಇದೀವಿ ಸರ್. ಮಸಾಲೆ ಜಯರಾಮಣ್ಣವರು, ತೇಜು ಮಸಾಲೆ ಕಂಪ್ನಿ ಓನರು, ಮಸಾಲೆ ಜಯರಾಮಣ್ಣವರು, ಏಕಲವ್ಯ ಓನರ್, ಅವರು ಏಕಲವ್ಯ ಓನರು ಕರ್ನಾಟಕದಲ್ಲೇ ಮುಂಚೂಣಿಲಿ 26 ಲಕ್ಷದ್ದು. ಅದ್ರಲ್ಲೂ ಎಲ್ಲ ಬಂದವ್ರಿಗೆಲ್ಲ ಸೌಲಭ್ಯ ಇರುತ್ತೆ. ತೋಟದಲ್ಲಿ ಕನಕಪುರ, ತಮಿಳ್ನಾಡಿಂದ ಇದರಿಂದ ಬರ್ತಾರೆ, ಪಾಂಡವಪುರ, ಮೈಸೂರು ಎಲ್ಲ ಬರ್ತಾರೆ. ಅವ್ರಿಗೆಲ್ಲ ಊಟ ತಿಂಡಿ ಕೊಟ್ಟು ಓರಿ ಬಿಟ್ಟು ಕಳಿಸ್ತೀವಿ ಸರ್. ನೀವು ಅಲ್ಲಿ ಮಸಾಲೆ ಜಯರಾಮಣ್ಣರ ಹತ್ರ ನೀವು ಏನು ದನ ನೋಡ್ಕೊಳ್ಳೋದು ಸರ್. ಓರಿ ಬಿಡಕ್ಕೆ ಒಬ್ರು ಅವ್ರೆ, ಇನ್ ನಾವೆಲ್ಲ ಇವ್ ಎತ್ತು ಸಾಕೋದ್ ನಮ್ದೇ ಡ್ಯೂಟಿ. ಮತ್ತೆ ನಮ್ಗೆ ಏನ್ ಬೇಕಾದ್ರೂ ಕೊಡಿಸ್ತಾರೆ. ನಮ್ಗೆ ಇಂತ ಎಷ್ಟು ಬೇಕಾದ್ರೂ ದುಡ್ಡು ಎಷ್ಟಾರಲ್ಲಿ ಎತ್ತು ಕೊಡಿಸ್ತಾರೆ. ಹಾಗಾಗಿ ನಮ್ಗೆ ಧನ್ಯವಾದ, ಖುಷಿ ಇರುತ್ತೆ ಸರ್. ನಾವ್ ಎಲ್ಲೋದ್ರು ಹಗಲು ರಾತ್ರಿ ಕಾಯ್ದೆ ಎತ್ತು ಹಾಕೊಂಡು ಹೋಗ್ತೀವಿ. ಫ್ರೈಜ್ ಇರತಕ್ ಮಾತ್ರ ಹೋಗ್ತೀವಿ. ಮೊನ್ನೆ ಒಂದ್ ಜೊತೆ ಕೊಟ್ಟಿದೀವಿ 6 ಲಕ್ಷಕ್ಕೆ. ಇವು 10,60,000 ಇವೆರಡು ಎತ್ತು. ಹಾಗಾಗಿ ಈ ತರನೇ ಎಲ್ಲಾ ಉಳಿಸಿದ್ರೆ ದುಡ್ಡು ಎಲ್ಲಾರ ತಾವಿರುತ್ತೆ. ಕಟ್ಟ ಮನ್ಸ್ಬೇಕು, ಸೋಕಿ ಮಾಡ ಮನ್ಸ್ಬೇಕು. ಈಗ ನಮ್ ಸಾಹೇಬ್ರು ಬಂದ್ರೆ ಒಂದ್ ರೌಂಡ್ ಹಿಡ್ಕೊ ಓಡಾಡ್ತಾರೆ, ಮೈಸೂರ್ತಾರೆ. ಅವ್ರು ತುಂಬಾ ಪ್ರೀತಿ ಇದು. ಈಗ ಅವ್ರು ಬಂದಿಲ್ಲ, ಇವತ್ ಬರ್ತಾರೆ. ಇವತ್ ಬರೋದ್ರಿಂದ ನಮಗೂ ಖುಷಿ ಇದು. ಈ ತರ ಎಲ್ಲಾ ಮನೆ ಒಂದೊಂದ್ ಜೊತೆ ಕಟ್ಟಿದ್ರೆ ಹಳ್ಳಿ ಕಾರ್ ಉಳಿತದೆ, ಬೆಳೀತದೆ. ಈಗ ನೋಡಿ ಸ್ನೇಹಿತರೆ, ನಮ್ಮ ಮಸಾಲೆ ಜಯರಾಮಣ್ಣರು ತೇಜು ಮಸಾಲ ಓನರು ಆದ್ರೂ ಸಹ ಅವರಿಗೆ ಹಳ್ಳಿಕಾರ್ ಮೇಲೆ ತುರುವೇಕೆರೆ ತಾಲೂಕು ಆಕ್ಚುಲಿ MLA, ಈಗ XMLA, ಈಗ XMLA. ಹಿಂದೆ ತುರುವೇಕೆರೆಯದ್ದು MLA, ಈಗ XMLA ಆಗಿದ್ದಾರೆ. ಅವ್ರ ಫೋಟೋ ಅಲ್ಲಿದೆ ನೋಡಿ ಸರ್, ಫೋಟೋ ಅಲ್ಲಿದೆ. ಅದರಿಂದ ಅವ್ರ ಫೋಟೋನು ತೋರಿಸ್ತೀವಿ. ಆದ್ರೆ ಇವಾಗ ನಾವು ಅವರಿಗೆ ಧನ್ಯವಾದ ಹೇಳ್ಬೇಕು. ಯಾಕೆ ಹೇಳ್ಬೇಕಪ್ಪ ಅಂತ ಅಂದ್ರೆ ನಮ್ ರೈತರೇ ಮಾಡ್ತಾ ಇಲ್ಲ, ಅದ್ರಲ್ಲಿ ಅವರು ಇನ್ನೂ ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಉಳಿಸಕ್ಕೋಸ್ಕರ ಇಷ್ಟೆಲ್ಲ ಶ್ರಮ ಪಡ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲಾ ರೈತರು ಬಂದವ್ರ ಕಡೆಯಿಂದ ಧನ್ಯವಾದ ಹೇಳ್ತಾ, ಹಂಗ ನಿಮಗೂ ಸಹ ಇದನ್ನೆಲ್ಲ ನೋಡ್ಕೊತಾ ಇರೋದಕ್ಕೆ ನಮ್ಮ ಇನ್ನೂ ಹೆಚ್ಚಿಗೆ ನೀವು ನೋಡ್ಕೊಳ್ಳಿ, ನಿಮಗೆ ದೇವ್ರ ಶಕ್ತಿ ಕೊಡ್ಲಿ ಅಂತ ನಾವು ಕೇಳ್ತಾ ಇದೀವಿ ಸರ್. ನಮ್ಗೆ ಅಂತಲ್ಲ, ಮನೆ ಒಂದ್ ನಾಟಿ ಕಟ್ಟರೆ ಕರು ಅದೇ ಬಿಡುತ್ತೆ. ಈಗ 10 ಲಕ್ಷ ಕೊಟ್ಟು ನಾವು ತರಕಾಗಲ್ಲಪ್ಪ ಅಂತ ಕೆಲವರು ಹೇಳ್ತಾರೆ. ಒಂದ್ ನಾಟಿ ಹಸು ಕರು ಒಂದ್ ಕರು ಬೀಳುತ್ತೆ, ಅದನ್ನೇ ಕೂಟ ಬೆಳೆಸ್ಬೋದು ಸರ್. ಹಂಗಾಗಿ ಈಗ ನಾಟಿ ಹಸು ಇರೋದಕ್ಕೆ ಇವೆಲ್ಲ ಬಿದ್ದಿರೋದು. ನಶಿಸ್ತು ಐತೈತೆ ಅಂತ ಹೇಳಿ ನಮ್ ಸಾಹೇಬ್ರು ಪುಂಗ್ನೂರ್ ತವಿಂದ ಇದೆ ನಮ್ಮ ಹತ್ರ. ಪುಂಗ್ನೂರ್ ತಳಿ ಎಲ್ಲಾ ತಳಿನೂ ಎರಡೆರಡಿದೆ. ಸೀಮೆಸುನ್ ಇದೆ, ಹಾಲಾಕಕ್ಕೆ ಹೊರಗೆಲ್ಲ. ಹಂಗಾಗಿ ಎಲ್ಲಾರು ಈ ತರ ಖುಷಿಯಿಂದ ದನ ಕಟ್ಟಿದ್ರೆ
ಇಡೀ ಎಲ್ಲಾದು ಈಗ ನಿಮ್ಮ ಹತ್ರ ಎಷ್ಟು ತಳಿದು ಯಾವ್ಯಾವ ತಳಿ ಇದೆ? ಸರ್ ನಾಟಿ ದನ ಇದೆ, ಎತ್ತಿದೆ, ಓರಿ ಇದೆ, ಮತ್ತೆ ಪುಂಗನೂರು 2 ದನ ಇದೆ. ಎಲ್ಲಾ ಜಾತಿದು ಒಂದೊಂದು ಐತೆ ಸರ್. ಆ ಫಾರಂ ಅಲ್ಲಿ ಎಲ್ಲ ದನ ಇದೆ? ಒಂದು 40 ಇದೆ, 45 ಇದೆ. 40 ಇದೆ. ಎಲ್ಲಿದೆ, ಯಾವ ಜಾಗದಲ್ಲಿ? ಸರ್ ತುರುವೇಕೆರೆ ತಾಲೂಕು ಮಸಾಲೆ ಜಯರಾಮಣ್ಣ ಅಂತ ಯೂಟ್ಯೂಬ್ ಅಲ್ಲಿ ಹೊಡ್ರೆ ಎಲ್ಲ ಬರುತ್ತೆ. ಚಿಕ್ಕನಹಳ್ಳಿ ಗೇಟು, ಚಿಕ್ಕನಹಳ್ಳಿ ಗೇಟ್ ಹತ್ರ ತುರುವೇಕೆರೆ ತಾಲೂಕು. ನೀವ್ ಯಾರ ಬಂದಿ ಫ್ರೀ ಓರಿ ಕ್ರಾಸಿಂಗ್ ಮಾಡ್ಸಕ್ ಫ್ರೀ, ಊಟ ತಿಂಡಿ ದೇಗ್ಲು ಕೊಡ್ಬೇಕು ಅಂತ ಭಟ್ರು ನೆಟ್ಟವ್ರ ಅವ್ರಿಗೆ. ಬಂದವ್ರಿಗೆಲ್ಲ ಫ್ರೀ ಸರ್, ಬಂದವರಿಗೆಲ್ಲ ಊಟ ತಿಂಡಿ. ಮತ್ತೆ ಓರಿನೂ ಕ್ರಾಸಿಂಗ್ ಮಾಡಿಸಿದ್ರು ಸರ್, ಅದು ಫ್ರೀ ಸರ್. ಏಕಲವ್ಯದಿಂದ ಯಾಕೆಂದ್ರೆ ಏಕಲವ್ಯನ ತಳಿ ಇನ್ನೂ ಅದು ಬೆಳಿಲಿ, ಇದೇ ತರ ಎಲ್ಲಾರು ಒಂದೊಂದು ಕರು ಬೆಳಿಲಿ ಅನ್ನೋದು ಒಂದು ಆಸೆ ನಮ್ಮ ತುರುವೇಕೆರೆ ತಾಲೂಕಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತಿದ್ದೀವಿ. ತುಂಬಾ ನೀವು ಇಲ್ಲಿವರೆಗೂ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಒಂದು ಮಾತಾಡೋರು ಏನ್ ಹೇಳ್ರಿ, ಪ್ರಾಣಿಗಳಲ್ಲಿ 3 ವಿಧ, ಒಂದು ಸಸ್ಯಾಹಾರಿ, ಒಂದು ಮಾಂಸಾಹಾರಿ, ಇನ್ನೊಂದು ಏಲ್ ತಿನ್ನೋರು ಅಂತ. Ahilum ni, mohilum ni, siga